ಅವತ್ತು ಏರಿಯಾದಲ್ಲಿ ಜಾತ್ರೆ ನಡೀತಾ ಇತ್ತು. ಜಾತ್ರೆ ಅಂತ ಮನೆ ಮಂದಿಯೆಲ್ಲ ಫುಲ್ ಖುಷಿಯಾಗಿ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಮೆರವಣಿಗೆ ವೇಳೆ ಒಂದು ಕ್ಷುಲ್ಲಕ ಕಾರಣಕ್ಕೆ ರಕ್ತ ದೋಕುಳಿಯ ನಡೆದು ಹೋಯಿತು. ಯಾಕೆ ಅಂತ ಹೇಳ್ತೀವಿ ನೋಡಿ. ಜಾತ್ರೆಯಲ್ಲಿ ಯುವತಿಯ ವಿಚಾರಕ್ಕೆ 2 ಗ್ಯಾಂಗ್ ಫೈಟ್. ಚುಡಾಯಿಸಿದ ಯುವಕನ ಮೇಲೆ ಲಾಂಗು ಮಚ್ಚಿನಿಂದ ಅಟ್ಯಾಕ್. ಜಾತ್ರೆ ಅಂದ್ರೆ ಅಲ್ಲಿ ಸಂಭ್ರಮ ಇದ್ದಿತ್ತೆ. ಜಾತ್ರೆಗೆ ಸಾವಿರಾರು ಜನ ಬರ್ತಾರೆ. ಆದ್ರೆ ಇದೇ ಜಾತ್ರಾ ಸಂಭ್ರಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿಯೊಂದು ನಡೆದು ಹೋಗಿದೆ. ಜಾತ್ರೆಯಲ್ಲಿ ಒಂದು ಗುಂಪಿನ ಯುವಕರು ಇನ್ನೊಂದು ಗುಂಪಲ್ಲಿದ್ದ ಯುವತಿಯನ್ನ ಚುಡಾಯಿಸಿದ್ರು ಅನ್ನೋ ಕಾರಣಕ್ಕೆ ಹೊಡೆದಾಟ ನಡೆದಿದೆ. ಸಿದ್ದಾಪುರದಲ್ಲಿ ಮುತ್ತು ಮಾರಿಯಮ್ಮ ಜಾತ್ರೆಯ ವೇಳೆ ಈ ರಾದ್ಧಾಂತ ನಡೆದು ಹೋಗಿದೆ. ಮೊನ್ನೆ ಮುತ್ತು ಮಾರಿಯಮ್ಮ ಜಾತ್ರೆ ವೇಳೆ ಅಜಿತ್ ಎಂಬಾತನ ಗುಂಪು ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಬಂದಿತ್ತು. ಈ ವೇಳೆ ರಸ್ತೆ ಬದಿ ಇದ್ದ ಯುವತಿಯೊಬ್ಬಳನ್ನ ನೋಡಿ ಚುಡಾಯಿಸಿದಂತೆ. ಈ ವೇಳೆ ಹುಡುಗಿ ಕಡೆಯ ರಾಜ ಎಂಬ ರೌಡಿ ಶೀಟರ್ ಗ್ಯಾಂಗ್ ಅಜಿತ್ ಗ್ಯಾಂಗ್ ಜೊತೆ ಗಲಾಟೆಗಿಳಿದಿದೆ. ರೌಡಿ ಶೀಟರ್ ರಾಜ ಹಾಗೂ ಆತನ ಗ್ಯಾಂಗ್ ಲಾಂಗು ಮಚ್ಗಳಿಂದ ಅಜಿತ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಗಂಭೀರ ಗಾಯಗೊಂಡ ಅಜಿತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾನುವಾರ ದಿವಸ ರಾತ್ರಿ 11ವರೆಗೆ ಒಂದು ಘಟನೆ ಆಗಿರುತ್ತೆ. ಇದರಲ್ಲಿ ಫಿರ್ಯಾದಿದಾರರಿಗೆ 5 ನಿಂದ 6 ಜನ ಬಂದು ಲಾಂಗ್ ತಗೊಂಡು ಹೊಡೆದಿರ್ತಾರೆ. ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಸೊ ಈ ಸದ್ಯಕ್ಕೆ ನಾವು 5 ಜನನ ಅರೆಸ್ಟ್ ಮಾಡಿದೀವಿ. ಅದರಲ್ಲಿ ಒಬ್ಬ ರೌಡಿ ಶೀಟರು ಮತ್ತೆ ಒಬ್ಬ ಜುವೆನೈಲ್ ಇದ್ದಾರೆ. ಆ ಜುವೆನೈಲ್ ಏನು ಪ್ರೊಸೀಜರ್ಸ್ ಇದೆ, ಲೀಗಲ್ ಪ್ರೊಸೀಜರ್ ಅದ್ರ ಪ್ರಕಾರ ಫಾಲೋ ಮಾಡ್ತೀವಿ. ಮಿಕ್ಕಿದ್ದವನ್ನ ಜೇಸಿ ಕಳ್ಸಿಕೊಡ್ತಾ ಇದೀವಿ. ಅಜಿತ್ ಗ್ಯಾಂಗ್ ಮತ್ತು ರೌಡಿ ಶೀಟರ್ ರಾಜನ ಗ್ಯಾಂಗ್ ಒಂದೇ ಏರಿಯಾದವರು. 2 ಗ್ಯಾಂಗ್ ಏರಿಯಾದಲ್ಲಿ ಹವಾನ ಮೇಂಟೈನ್ ಮಾಡೋಕೆ ನೋಡ್ತಿದ್ರು. ಈ ಗ್ಯಾಂಗ್ ನಡುವೆ ಆಗಾಗ್ಗೆ ಸಣ್ಣ ಪುಟ್ಟ ಗಲಾಟೆಗಳು, ಜಗಳಗಳು ನಡೀತಾನೆ ಇತ್ತು. ಈಗ ಮಾರಿಯಮ್ಮ ಜಾತ್ರೆಯಲ್ಲಿ ರೌಡಿ ಶೀಟರ್ ರಾಜ ಎದುರಾಳಿ ಗ್ಯಾಂಗ್ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದ. ಏರಿಯಾ ಡಾಮಿನೇಷನ್ ಒಂದೇ ಕಾಲನಿಯವರೆಲ್ಲ ಹುಡುಗರು. ಸೊ ಹಿಂದೆ ಕೂಡ ಅವರ ಮಧ್ಯದಲ್ಲಿ ಗಲಾಟೆ ಆಗ್ತಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಫಿರ್ಯಾದಿಯಲ್ಲಿ ನಮಗೆ ತಿಳಿಸಿದ್ದಾರೆ. 5 ಜನದ ಪಾತ್ರ ಏನ್ ಬಂದಿದೆ ಅವರನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಅದರಲ್ಲಿ ಒಬ್ಬ ಜುವೆನೈಲ್ ಇದ್ದಾರೆ, ಒಬ್ಬ ರೌಡಿ ಶೀಟರು. 2018 ಒಂದು ಕೇಸ್ ಆಗಿತ್ತು. ಸೊ ಇನ್ನೊಂದು ಕೇಸ್ ಕೂಡ ರೀಸೆಂಟ್ ಆಗಿ ಆಗಿತ್ತು. ಕೇಸ್ ದಾಖಲಿಸಿಕೊಂಡಿರೋ ಸಿದ್ದಾಪುರ ಪೊಲೀಸರು ರಾಜ, ಅರವಿಂದ್, ಗಣೇಶ್ ಹಾಗೂ ಶ್ರೀನಿವಾಸ್ ಸೇರಿ ಓರ್ವ ಅಪ್ರಾಪ್ತನನ್ನ ಅರೆಸ್ಟ್ ಮಾಡಿದ್ದಾರೆ. ಉಳಿದ 5 ಪರಾರಿಯಾಗಿದ್ದು ಅವರಿಗೆ ಹುಡುಕಾಟ ಮುಂದುವರೆದಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಉದ್ಯಾನ್ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ತಗುಲಿದ್ದ ಕೇಸ್ ತನಿಖೆ ಚುರುಕುಗೊಂಡಿದೆ. 10 ದಿನವಾದರೂ ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಈ ಮಧ್ಯೆ ಖುದ್ದು ಆರ್ಪಿಎಫ್ ಡಿಜಿ ಮನೋಜ್ ಯಾದವ್ ಫೀಲ್ಡ್ಗಿಳಿದಿದ್ದು ತನಿಖೆ ನಡೆಸುತ್ತಿದ್ದಾರೆ. ಟೆಕ್ನಿಕಲ್ ಸಮಸ್ಯೆಯಿಂದ ಬೆಂಕಿ ಹೊತ್ತಿಕೊಂಡಿದ್ದ ಅನ್ನೋದರ ಬಗ್ಗೆಯೂ ತನಿಖೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪುಂಡರ ಹಾವಳಿ ಹೆಚ್ಚಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಟೆಕ್ಕಿಯನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದ 7 ಮಂದಿ ಪುಡಿರೌಟಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ತಿಂಗಳ 20ನೇ ತಾರೀಖಿನಂದು ಮಾರತ್ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಟೆಕ್ಕಿ ಮಹೇಶ್ ಎಂಬಾತನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಬೈಕ್, ಮೊಬೈಲ್ ಕಿತ್ತುಕೊಂಡು ಪರಾರಿಯಾಗಿದ್ರು ಕಿಡಿಗೇಡಿಗಳು. ಬನಶಂಕರಿ ಪೊಲೀಸರು ಕುಖ್ಯಾತ ಬೈಕ್ ಕಳ್ಳನನ್ನು ಬಂಧಿಸಿದ್ದಾರೆ. ಹಲವು ದಿನಗಳಿಂದ ಈ ಭಾಗದಲ್ಲಿ ರಾತ್ರಿ ವೇಳೆ ಬೈಕ್ ಕಳ್ಳತನ ಆಗ್ತಾ ಇದ್ದ ಬಗ್ಗೆ ದೂರುಗಳು ಬರ್ತಾನೆ ಇದ್ವು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಹಲವು ಸಿಸಿಟಿವಿಗಳನ್ನು ಪರಿಶೀಲಿಸಿದ್ರು. ಈ ದೃಶ್ಯಗಳನ್ನು ಆಧರಿಸಿ ಈಗ 28 ವರ್ಷದ ರೋಹಿತ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಐಷಾರಾಮಿ ಜೀವನಕ್ಕಾಗಿ ಬೈಕ್ ಹ್ಯಾಂಡಲ್ ಮುರಿದು ಕಳ್ಳತನ ಮಾಡುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಬಿಬಿಎಂಪಿಯಲ್ಲಿ ನಡೆದಿದ್ದ ಅಕ್ರಮ ಖಾತೆ ತನಿಖೆ ಚುರುಕುಗೊಂಡಿದೆ. ಅಕ್ರಮ ಖಾತೆ ತನಿಖೆ ವೇಳೆ ಅಭಿವೃದ್ಧಿ ಶುಲ್ಕದಲ್ಲಿ ಭಾರಿ ಅಕ್ರಮ ನಡೆದಿರೋದು ಗೊತ್ತಾಗಿದೆ. ಬಿಯಿಂದ ಎ ಖಾತೆ ಮಾಡಿಸಿಕೊಳ್ಳಲು ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಳ್ಳುತ್ತೆ ಬಿಬಿಎಂಪಿ. ಆದರೆ ಯಾವುದೇ ದಾಖಲೆ ಇಲ್ಲದೆಯೂ ಬಿ ಖಾತೆ ನೀಡಬಹುದಾದ ನಿವೇಶನಗಳಿಗೆ ಅಕ್ರಮವಾಗಿ ಎ ಖಾತೆ ಸರ್ಟಿಫಿಕೇಟ್ ಕೊಟ್ಟಿದೆ. ಈ ಬಗ್ಗೆ ಪಾಲಿಕೆಯ ಎಲ್ಲಾ ವಲಯ ಜಂಟಿ ಆಯುಕ್ತರಿಗೆ ಬಿಬಿಎಂಪಿ ಹಣಕಾಸು ವಿಭಾಗದ ಸ್ಪೆಷಲ್ ಕಮಿಷನರ್
ಜಯರಾಮ್ ರಾಯ್ಪುರ ಪರಿಶೀಲಿಸುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಈವರೆಗೆ 45,133 ಅಕ್ರಮ ಖಾತೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ 90% ಖಾತೆಗಳಿಗೆ ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಳ್ಳಲಾಗಿದೆ ಅಂತ ಗೊತ್ತಾಗಿದೆ. ಈ ಖಾತೆಗಳಿಂದ ಒಟ್ಟು 898 ಕೋಟಿ ರೂಪಾಯಿ ವಸೂಲಿಯನ್ನ ಮಾಡಲಾಗಿದೆ. ಅದು ಕಣ್ಣು ಕಾಣದ ವಯಸ್ಸಾದ ಶ್ವಾನ. ತನ್ನ ಪೋಷಕರಿಂದ ದೂರವಾಗಿದ್ದ ಆ ಶ್ವಾನ ನಗರದ ರಸ್ತೆ ಸುತ್ತಾ ಇತ್ತು. ಆದರೆ ಪೊಲೀಸರ ನಿಯಂತ್ರಣ ಪ್ರಯತ್ನ ಮೂಕ ಜೀವಿಯನ್ನ ಮತ್ತೆ ಪೋಷಕರ ಮಡಿಲು ಸೇರಿಸಿದೆ. ಮಕ್ಕಳಂತೆ ಜೋಪಾನ ಮಾಡಿ ಬೆಳೆಸಿದ ಆ ಶ್ವಾನ ಕಳೆದುಕೊಂಡ ಕುಟುಂಬ ಎಷ್ಟು ಪರಿತಪಿಸಿತ್ತು ನೀವೇ ನೋಡಿ. ನಾಪತ್ತೆಯಾಗಿದ್ದ ಶ್ವಾನದ ಹಿಂದೆ ಬಿದ್ದ ಖಾಕಿ ಬ್ರೀಡರ್ ಮನೆ ಸೇರಿದ್ದ ರಾಲ್ಫ್ ಮರಳಿ ಮನೆಗೆ. ನೀವು ನೋಡ್ತಾ ಇರೋ ಈ ಹಸ್ಕಿ ತಳಿಯ ಶ್ವಾನದ ಹೆಸರು ರಾಲ್ಫ್. 14 ವರ್ಷದ ರಾಲ್ಫ್ ನಾಯಿ ರಮ್ಯಾ ಅವರ ಕುಟುಂಬದ ಮನೆಯ ಸದಸ್ಯ. 14 ವರ್ಷದಿಂದ ಮನೆ ಮಗನಾಗಿದ್ದ ರಾಲ್ಫ್ನನ್ನು ಮನೆಯ ಮಗನಂತೆಯೇ ರಮ್ಯಾ ಕುಟುಂಬ ನೋಡಿಕೊಳ್ತಿತ್ತು. ಆದರೆ ವಯೋಸಹಜ ಹಿನ್ನೆಲೆ ರಾಲ್ಫ್ಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಕಳೆದ ನಿನ್ನೆ ರಾಲ್ಫ್ ಇದ್ದಕ್ಕಿದ್ದಂತೆ ಇನ್ಫ್ಯಾಂಟ್ರಿ ರಸ್ತೆಯ ಮನೆಯಿಂದ ಕಾಣೆಯಾಗಿದ್ದ. ರಸ್ತೆ ಬದಿಯಲ್ಲಿದ್ದ ಹಸ್ಕಿ ತಳಿಯ ನಾಯಿಯನ್ನ ನೋಡಿದ ಆಟೋ ಚಾಲಕನೊಬ್ಬ ಇದನ್ನ ಬ್ರೀಡಿಂಗ್ ಮಾಡೋರಿಗೆ ಮಾರಿಬಿಟ್ಟಿದ್ದಾನಂತೆ. So thanks to Dr. Bhima Shankar DCP and Inspector Mr. Chaudhary, Prashant Nayak and Hussein, my hrudpurvaka dhanyavadagalu to the department. At times it's nice to appreciate the actions of the unsung heroes and my highest respect to the police department. Thank you for everything. ರಾಲ್ಫ್ ಕಾಣೆಯಾದಾಗ ಅಲ್ಲಿ ಇಲ್ಲಿ ಹುಡುಕಾಡಿದ ಪೋಷಕರು ನಂತರ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಶ್ವಾನ ಪತ್ತೆಗೆ ಇಳಿದ ಪೊಲೀಸರು 75ಕ್ಕೂ ಹೆಚ್ಚು ಸಿಸಿಟಿವಿ ಚೆಕ್ ಮಾಡಿ ಆಟೋವೊಂದನ್ನು ಪತ್ತೆ ಮಾಡಿದ್ದಾರೆ. ಬಳಿಕ ಆಟೋ ಚಾಲಕನನ್ನ ವಿಚಾರಿಸಿದಾಗ ಅದನ್ನ ಕಾವಲ್ ಭೈರಸಂದ್ರದ ನಿವಾಸಿಗೆ ಬ್ರೀಡಿಂಗ್ ಮಾಡಲು ಮಾರಿದ್ನಂತೆ. ಕಾವಲ್ ಭೈರಸಂದ್ರದ ಗಲ್ಲಿಯಲ್ಲಿ ಹುಡುಕಾಡಿದಾಗ ರಾಲ್ಫ್ ಪತ್ತೆಯಾಗಿದೆ. ನಮ್ಮ ಪೊಲೀಸರ ಸಹಾಯದಿಂದ ಸುಮಾರು 75 ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಕೊನೆಗೆ ಆ ಕಳೆದು ಹೋಗಿರ್ತಕ್ಕಂಥ ಮೂಕ ಕುರುಡು ಪ್ರಾಣಿಯನ್ನು ಮತ್ತೆ ಅದರ ಮೇಲೆ ವಿಶೇಷ ಕಾಳಜಿ ತೋರಿಸಿ ವಿಶೇಷ ಆಸ್ಥೆ ವಹಿಸಿ ಸಾಕ್ತಾ ಇರತಕ್ಕಂಥ ಮಹಿಳೆ ಮತ್ತು ಅವರ ಕುಟುಂಬದವರಿಗೆ ಒಪ್ಪಿಸಿದ್ದಾರೆ. ಕಡೆಗೂ ಪೊಲೀಸರ ಪ್ರಯತ್ನದಿಂದ ರಾಲ್ಫ್ ಪೋಷಕರ ಮಡಿಲು ಸೇರಿದೆ. ಪೊಲೀಸರ ಕಾರ್ಯವೈಖರಿಗೆ ರಮ್ಯಾ ಕುಟುಂಬಸ್ಥರು ಧನ್ಯವಾದ ಅರ್ಪಿಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರು ವಿವಿಐಪಿ ಬಂದಾಗ್ಲೂ ಬರ್ತಾರೆ, ಮರ್ಡರ್ ಆದ್ರೂ ಬರ್ತಾರೆ, ಬ್ಲಾಸ್ಟ್ ಆದ್ರೂ ಅವರೇ ಮೊದಲಿರ್ತಾರೆ. ಮಾತಿಲ್ಲ ಏನಿಲ್ಲ, ಸೈಲೆಂಟ್ ಆಗಿಯೇ ಕೆಲಸ ಮಾಡ್ತಾರೆ. ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಶ್ವಾನದಳಕ್ಕೆ ಹೊಸ ರೂಪ ಕೊಟ್ಟ ಪೊಲೀಸ್ ಕಮಿಷನರ್. ಡಾಗ್ ಸ್ಕ್ವಾಡ್ಗೆಂದೇ ಪೌ ಪ್ಯಾಟ್ರೋಲ್ ಎಕ್ಸ್ ಅಕೌಂಟ್. ನಾನು ನಿಮ್ಮ ಪ್ರೀತಿಯ ಪೊಲೀಸ್ ಶ್ವಾನ ಭೂಮಿ. ನೀವೆಲ್ಲ ಕ್ಷೇಮವಾಗಿದ್ದೀರಾ? ಮೊನ್ನೆ ಪ್ರಧಾನಿ ಮೋದಿ ಬಂದಿದ್ರಲ್ಲ, ಆಗ ಇಸ್ರೋ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡಿ ಸ್ಫೋಟಕಗಳಿಲ್ಲ ಅಂತ ಖಾತ್ರಿಪಡಿಸಿಕೊಂಡಿದ್ದು ನಾನೇ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಹೇಗೆ ಶ್ರಮಿಸ್ತಾರೋ ಅದೇ ರೀತಿ ಅವರೊಂದಿಗೆ ಶ್ವಾನದಳ ಸಹ ಹಗಲು ರಾತ್ರಿ ಕಾರ್ಯನಿರ್ವಹಿಸುತ್ತೆ. ಆದರೆ ಡಾಗ್ ಸ್ಕ್ವಾಡ್ ಕರ್ತವ್ಯ ನಿಷ್ಠೆ, ಕಾರ್ಯವೈಖರಿ ಬಗ್ಗೆ ಯಾರಿಗೂ ತಿಳಿಯುತ್ತಿಲ್ಲ. ಆದ್ದರಿಂದ ಶ್ವಾನದಳದ ಬಗ್ಗೆ ಜನರಿಗೆ ತಿಳಿಸಲು ಕಮಿಷನರ್ ದಯಾನಂದ್ ಬೆಂಗಳೂರು ಪೌ ಪ್ಯಾಟ್ರೋಲ್ ಎಂಬ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯನ್ನ ಪರಿಚಯಿಸಿದ್ದಾರೆ. ಹೆಚ್ಚಾದ ಕ್ರೈಮ್ ರೇಟಲ್ಲಿ ಕ್ರೈಮ್ ಡಿಟೆಕ್ಷನ್ಗೆ, ಎಕ್ಸ್ಪ್ಲೋಸಿವ್ ಡಿಟೆಕ್ಟಿವ್ಸ್ಗೆ ಮತ್ತು ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ಇವತ್ತು ಮೆನ್ಹಾನ್ಸ್ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ ಎಲ್ಲ. ಈ 3 ರೀತಿಯಾದ ತರಬೇತಿಯನ್ನು ನಾವು ಕೊಡ್ತೇವೆ. ಹಾಗೆ ಜಿಲ್ಲೆಗಳಿಂದ ಕೂಡ ಇಲ್ಲೇ ತಂದು ತರಬೇತಿಯನ್ನು ಪಡೆದೋಗಬೇಕು. ಸರಿಸುಮಾರು 6 ತಿಂಗಳು ಡ್ಯೂರೇಷನಲ್ಲಿ ಅವುಗಳಿಗೆ ತರಬೇತಿ ಕೊಡುವಂಥದ್ದು ಇದೆ. ಹಾಗಾಗಿ ಅದು ಚಿಕ್ಕದೆಲ್ಲ ಒಳ್ಳೆಯದು ಬ್ರೀಡನ್ನು ನಾವು ಖರೀದಿ ಮಾಡಿ ಅಥವಾ ಔಟ್ಸೈಡಿಂದ ತಂದು ಅವುಗಳಿಗೆ ತರಬೇತಿ ಕೊಡ್ತೇವೆ. ಅದು ಆಲ್ ಓವರ್ ಕರ್ನಾಟಕ ಇದು ನಡೀತಾ ಇದೆ. ಆಡಗೋಡಿ CAR ಆವರಣದಲ್ಲಿ ಡಾಗ್ ಸ್ಕ್ವಾಡ್ ಇದ್ದು 62 ಶ್ವಾನಗಳಿವೆ. ಅಲ್ಲಿ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತೆ. ಅಪರಾಧ, ಸ್ಫೋಟಕ ಪತ್ತೆ, ನಾರ್ಕೋಟಿಕ್ ತಂಡಗಳಿವೆ. ಇನ್ನು ನಾರ್ಕೋಟಿಕ್ ವಿಭಾಗದ ಶ್ವಾನಗಳು ಪರಪ್ಪನ ಅಗ್ರಹಾರ ಜೈಲು,
ಕೊರಿಯರ್ ಕಚೇರಿಯಲ್ಲಿ ಪಾರ್ಸೆಲ್ಗಳಿಗೆ ಭೇಟಿ ಕೊಟ್ಟು ಡ್ರಗ್ಸ್ ಪತ್ತೆ ಮಾಡಲಿವೆ. ಆ ಎಲ್ಲಾ ಕೆಲಸಗಳ ವಿಡಿಯೋ, ಫೋಟೋಗಳು ಪೌ ಕಂಟ್ರೋಲ್ ಖಾತೆಯಲ್ಲಿ ಅಪ್ಲೋಡ್ ಆಗಲಿವೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಚಂದ್ರಯಾನ-3 ತನ್ನ ಅನ್ವೇಷಣೆಯನ್ನ ಯಶಸ್ವಿಯಾಗಿ ಚಂದ್ರನ ಅಂಗಳದಲ್ಲಿ ಮುಂದುವರೆಸಿದೆ. ಚಂದ್ರನೂರಿನಿಂದ ಭೂಮಿಗೆ ಅಚ್ಚರಿಯ ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದೆ. ಅದರ ಭಾಗವಾಗಿ ಚಂದ್ರನಲ್ಲಿ ಲಭ್ಯವಿರುವ ಅಪಾರ ಖನಿಜ ಸಂಪತ್ತನ್ನು ವಿಕ್ರಮ, ಪ್ರಜ್ಞಾನ್ ಮತ್ತೆ ಹೆಚ್ಚಿಸಿವೆ. ಚಂದ್ರಯಾನ-3 ಉದ್ದೇಶ ಸಾಕಾರ. ಶಶಿಯ ಸಂಪತ್ತು ಪತ್ತೆ ಹಚ್ಚಿದ ರೋವರ್. ಇದೀಗ ಚಂದ್ರಯಾನ-3 ಉದ್ದೇಶವೂ ಬಹುತೇಕ ಈಡೇರಿದೆ. ಚಂದ್ರನಲ್ಲಿ ನೀರಿನ ಅಂಶವಿದೆ ಅಂತ ಈ ಹಿಂದೆ ಜಗತ್ತಿಗೆ ತಿಳಿಸಿದ್ದ ಚಂದ್ರಯಾನ ಇದೀಗ ಚಂದ್ರನಲ್ಲಿರೋ ಖನಿಜ ಸಂಪತ್ತಿನ ಬಗ್ಗೆ ಚಂದ್ರಯಾನ-3ಯಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಭೂಮಿ ಜೊತೆ ರೋವರ್ ಮಾಹಿತಿ ಹಂಚಿಕೊಂಡಿದೆ. ಚಂದ್ರನಲ್ಲಿ ಯಾವೆಲ್ಲ ಖನಿಜ ಸಂಪತ್ತಿನ ಅಂಶಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಗಂಧಕ ಪತ್ತೆಯಾಗಿದೆ. ಕ್ಯಾಲ್ಸಿಯಂ, ಕಬ್ಬಿಣ, ಆಮ್ಲಜನಕ ಸಹ ಪತ್ತೆಯಾಗಿದೆ. ಅಲ್ಲದೆ ಅಲ್ಯೂಮಿನಿಯಂ, ಸಲ್ಫರ್, ಕಬ್ಬಿಣ, ಕ್ಯಾಲ್ಸಿಯಂ, ಕ್ರೋಮಿಯಂ, ಟೈಟಾನಿಯಂ ಇರುವುದನ್ನು ಕೂಡ ಪತ್ತೆ ಮಾಡಿದೆ. ಆದರೆ ಜಲಜನಕ ಇದೆಯೇ ಎಂಬುದರ ಬಗ್ಗೆ ಅನ್ವೇಷಣೆ ಮುಂದುವರಿಸಿದೆ. ವಿಕ್ರಮ್ ಲ್ಯಾಂಡರ್ ಫೋಟೋ ಕ್ಲಿಕ್ಕಿಸಿದ ಪ್ರಜ್ಞಾನ್. ದಿನನಿತ್ಯ ಅದ್ಭುತ ಮಾಹಿತಿಗಳನ್ನು ಭೂಮಿಗೆ ಕಳಿಸುತ್ತಿದೆ ಪ್ರಜ್ಞಾನ್ ರೋವರ್. ಈ ಮಧ್ಯೆ ವಿಕ್ರಮ್ ಲ್ಯಾಂಡರ್ನ ಫೋಟೋವನ್ನ ನೇವಿಗೇಷನ್ ಕ್ಯಾಮೆರಾ ಮೂಲಕ ಪ್ರಜ್ಞಾನ್ ರೋವರ್ ಕ್ಲಿಕ್ಕಿಸಿ ಭೂಮಿಗೆ ಕಳಿಸಿದೆ. ಒಟ್ಟು 14 ದಿನಗಳಲ್ಲಿ ಪ್ರಜ್ಞಾನ್ ಆಯುಷ್ಯ ಇನ್ನೂ 7 ದಿನಗಳು ಮಾತ್ರ ಉಳಿದಿದೆ. ಇದಾಗಿತ್ತು ಈ ಹೊತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.